ತುಂಬ ಜನಕ್ಕೆ ನನ್ನ ವೀಡಿಯೋ ಅಂತ ಅಂದರೆ ಅಷ್ಟು ಲೈಕ್ ಆಗುತ್ತೆ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು. ಯಾಕಂದರೆ ರ್ಯಾಂಡಮಾಗಿ ಇನ್ಸ್ಟಾಗ್ರಾಮ್ ಡಿ ಎಮ್ ಎಲ್ಲನೂ ಓಪನ್ ಮಾಡಿ ಚೆಕ್ ಮಾಡಬೇಕಿದ್ರೆ ಒಂದಷ್ಟು ಜನ ಏನಕ್ಕೆ ಮಿನಿ ವ್ಲಾಗ್ನ ಮಾಡ್ತಾಯಿಲ್ಲ ನೀವು, ಮಿನಿ ವ್ಲಾಗ್ ಮಾಡಿ ರೆಸಿಪೀಸ್ನ ಶೇರ್ ಮಾಡಿ ಅಂತ ತುಂಬ ಜನ ಡಿ ಎಮ್ ಮಾಡಿದರು. ನಾನು ಆವಾಗಲೇ ಅಂದ್ಕೊಂಡೆ, ಆಗಲೇ ಗೊತ್ತಾಗಿದ್ದು ನನಗೆ ಮಿನಿ ವ್ಲಾಗ್ನ ಅಷ್ಟು ಜನ ಇಷ್ಟಪಡ್ತಾರೆ ಅಂತ. ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಮಿನಿ ವ್ಲಾಗನ್ನು ಅಪ್ಲೋಡ್ ಮಾಡೋದನ್ನು ಬಿಟ್ಟಿದ್ದೀನಿ. ಯಾಕಂದರೆ ಟೈಮ್ ಸಾಕಾಗೋದಿಲ್ಲ ಅಂತ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನನ್ನ ವೀಡಿಯೋಸ್ನ ಅಷ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಟೊಮೆಟೊ ಬಾತನ್ನು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಈಗ ತೋರಿಸಿದ್ದೀನಲ್ಲ ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಟೊಮೊಟೊ ಬಾತನ್ನು ಇದೇ ಥರ ಮಾಡೋದು. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ರುಬ್ಬಾಕಿ ಮಾಡೋದೆಲ್ಲ ಇಷ್ಟ ಆಗಲ್ಲ, ಇದೇ ಥರ ಮಾಡ್ಕೋತೀನಿ. ಅದು ಅಲ್ಲದೆ ನಾನು ಪ್ರಾಡಕ್ಟ್ ರಿವ್ಯೂನ ಮಾಡಬೇಕಿದ್ರೆ ತುಂಬ ಜನ ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಮೀಶೋದಿಂದ ಅಥವಾ ಬೇರೆ ಆ್ಯಪ್ಗಳಿಂದ ಎಷ್ಟು ಅಮೌಂಟ್ ಬರ್ತಿದೆ ರಿವೀಲ್ ಮಾಡಲ್ವಾ ನೀವು, ಎಲ್ಲರೂ ಕೂಡ ರಿವೀಲ್ ಮಾಡ್ತಿದ್ದಾರೆ, ನೀವೆಷ್ಟು ಅರ್ನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ, ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಾ ಅಂತ. ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ನಾನು ಸಾಕಷ್ಟು ಮೀಶೋ ಪ್ರಾಡಕ್ಟಿಂದ ಅರ್ನ್ ಮಾಡಿದ್ದೀನಿ. ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋ ಆಸೆ ನಿಮಗೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಟೊಮಾಟೊ ಬಾತ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಸೌತೆಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.